ಸಾರಿ, ಲೈವಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಪರವಾಗಿಲ್ಲ ಇಲ್ಲೇ ಮಾಡ್ತೀನಿ. ನೋಡ್ರಿ, ಇವಾಗ ಎಲೆಕ್ಟ್ರಿಸಿಟಿದಂತೂ ಫುಲ್ ಮುಗ್ದಿದೆ. ಲೈಟಿನ ಬಗ್ಗೆ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ನೋಡ್ರಿ, ಏನೇನು ಕೊಡ್ತಾರೆ ಅಂತ. ಲೈಟಲ್ಲಿ ಫಸ್ಟು 100% ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವುದಪ್ಪ ಅಂದರೆ ರೇ ಡಯಾಗ್ರಾಮ್ ಮೇಲೆ ಇದ್ದೇ ಇರುತ್ತೆ, ಆಯಿತಾ. ರೇ ಡಯಾಗ್ರಾಮನ್ನು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಪ್ರತಿ ಒಂದನ್ನು ಪ್ರಾಕ್ಟೀಸ್ ಮಾಡಬೇಕು ರೇ ಡಯಾಗ್ರಾಮನ್ನು, ಓಕೆನಾ. ಆಮೇಲೆ ರೇ ಡಯಾಗ್ರಾಮ್ ಅಂದರೆ ಮೀನ್ಸ್ ಎಲ್ಲದನ್ನು, ಈವನ್ ಈ ಥರದ್ದು ಕೊಡ್ತಾರೆ ನೋಡ್ರಿ. ಲೈಟ್ ಏನಾದರೂ ನಿಮಗೆ ಹಿಂಗೆ ಬೆಂಡಾಗಿ ಪಾಸ್ ಆದರೆ ಏನಾಗುತ್ತೆ, ಫೋಕಸ್ಸಿಂದ ಬೆಂಡಾಗಿ ಪಾಸ್ ಆದರೆ ಏನಾಗುತ್ತೆ, ಈ ಟೈಪಿಂದ ಎಲ್ಲ ಕಲಿಬೇಕು, ಸರಿನಾ. ಎಲ್ಲ ಕಲ್ತಿರ್ರಿ. ಬೆಂಡಾಗಿ ಪಾಸ್ ಆದರೆ ಮತ್ತೆ ಏನಾಗುತ್ತೆ, ಅದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗುತ್ತೆ, ಓಕೆನಾ. ಒಂದು ಎಲ್ಲರಿಗೂ ಡೌಟ್ ಏನೋ ಕೇಳ್ತಿದ್ರಪ್ಪ, ಏನಂತ ಅಂದರೆ ಲೆನ್ಸ್ ಒಂದು ಕಡೆ ಏನಾದರೂ ಬ್ಲ್ಯಾಕ್ ಕಲರಲ್ಲಿ ಮುಚ್ಚಿದ್ರೆ, ಆಯಿತಾ, ಈ ಥರ ಬ್ಲ್ಯಾಕ್ ಕಲರಲ್ಲಿ ಮುಚ್ಚಿದ್ರೆ ನಾವೇನಾದ್ರು ಇಲ್ಲಿ ಆಬ್ಜೆಕ್ಟ್ ಇಟ್ಟರೆ ಅದು ಕರೆಕ್ಟಾಗಿ 2F1 ಅಥವಾ 2F2 ಅಲ್ಲಿ ಇಟ್ಟರೆ ಇಲ್ಲಿ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಿದ್ರು. ನಾವು ಅಲ್ಲಿ ಬ್ಲ್ಯಾಕ್ ಕಲರ್ ಇರಲಿಲ್ಲ ಅಂದಿದ್ರೆ ಎಲ್ಲ ಫಾರ್ಮೇಷನ್ ಆಗ್ತಿತ್ತಪ್ಪ, ಕರೆಕ್ಟಾಗಿ ಇಲ್ಲೇ ಫಾರ್ಮೇಷನ್ ಆಗ್ತಿತ್ತು, ಕರೆಕ್ಟಾ. ಈ ಬ್ಲ್ಯಾಕ್ ಕಲರ್ ಇದೆ ನೋಡ್ರಿ ಇಲ್ಲಿ, ಅವಾಗ ಏನಾಗುತ್ತೆ ಅಂತಂದರೆ ಸೆಂಟ್ರಿಂದ ಸೆಂಟ್ರ್ ಪಾಡಿಗೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ ನೋಡ್ರಿ, ಇಲ್ಲಿಂದ ಪಾಸಾಗಿ ಹಿಂಗೆ ಹೋಗಿ ಕರೆಕ್ಟಾಗಿ ಏನಾಗುತ್ತೆ ಇಲ್ಲಿಗೆ ಜಾಯ್ನ್ ಆಗಿಬಿಡುತ್ತೆ. ಎಲ್ಲಿಗೆ ಅಂತಂದರೆ, ಸಾರಿ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಇಲ್ಲಿಗೆ ಜಾಯ್ನ್ ಆಗುತ್ತೆ, ಮತ್ತೆ ಸೇಮ್ ಸೈಜ್ ಇಮೇಜೇ ಬರುತ್ತೆ, ಓಕೆನಾ. ಬಟ್ ಬ್ರೈಟ್ನೆಸ್ ಒಂದು ಕಡಿಮೆ ಇರುತ್ತೆ, ಓಕೆನಾ. ಬ್ರೈಟ್ನೆಸ್ ಒಂದು ಕಡಿಮೆ ಇರುತ್ತೆ, ಇನ್ನೆಲ್ಲ ಸೇಮೇ, ಓಕೆ. ರೇ ಡಯಾಗ್ರಾಮ್ ಅಂತೂ ಕನ್ಫರ್ಮ್ ಬರುತ್ತೆ. ಒಂದು ಪ್ರಾಬ್ಲಮ್ ಅಂತೂ ಕಟ್ಟಿಟ್ಟ ಬುತ್ತಿ, ಓಕೆನಾ. ಪ್ರಾಬ್ಲಮ್ಮು ಒಂದು ಬಂದೇ ಬರುತ್ತೆ ನೋಡ್ರಪ್ಪ. ಪ್ರಾಬ್ಲಮ್ಮು ಒಂದು ಏನು ಮಾಡ್ಬೋದು, ಮಿರರ್ ಮೇಲೆ ಕೊಡ್ಬೋದು, ಮಿರರ್ ಮೇಲೆ ಪ್ರಾಬ್ಲಮ್ ಎಲ್ಲ ನೋಡ್ಕೊಳ್ರಿ. ಇನ್ನೊಂದು ಏನು ಮಾಡ್ಬೋದು, ಲೆನ್ಸ್ ಮೇಲೆ ಕೊಡ್ಬೋದು, ಓಕೆನಾ. ಲೆನ್ಸಿಂದ ಎಲ್ಲ ನೋಡ್ಕೊಳ್ರಿ, ಓಕೆನಾ. ಆಮೇಲೆ ಮಿರರಲ್ಲಿ ಆಗಲಿ ಲೆನ್ಸಲ್ಲಿ ಆಗಲಿ ಯಾವ್ದಾರ ಒಂದು ಪ್ರಾಬ್ಲಮ್ ಕೊಟ್ಟರೆ ಇನ್ನೊಂದನ್ನ ಏನು ಮಾಡ್ತಾರೆ, ಇಲ್ಲಿ ಮಿರರ್ ಅನ್ನು ಕೊಟ್ರಪ್ಪ ಅಂದ್ಕೊಳ್ರಿ. ಆಮೇಲೆ ಲೆನ್ಸಿನ ಮೇಲೆ ಯಾವ್ದಾರ ಒಂದು ಇನ್ನೊಂದು ಕ್ವಶನ್ ಇರುತ್ತೆ. ಒಟ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ 2 ಕ್ವಶನ್ ಬರ್ತವೆ. ಮೇನ್ ಕ್ವಶನ್ ಒಂದು, ಇನ್ನೊಂದು ಏನು ಬರುತ್ತೆ, 1 ಅಥವಾ 2 MCQ ಅಲ್ಲಿ ಬರುತ್ತೆ, ಓಕೆನಾ. MCQ ಅಲ್ಲಿ ಬರುತ್ತೆ, ಅದನ್ನೊಂದು ಕ್ಲೀನಾಗಿ ನೋಡ್ಕೊಂಡಿರಪ್ಪ. ಆಮೇಲೆ ನೆಕ್ಸ್ಟು ಇದರಲ್ಲಿ ನೋಡ್ರಿ 4 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್ ಇದ್ದೇ ಇರುತ್ತೆ, ಓಕೆನಾ. ಇದು ಕೇಸ್ ಸ್ಟಡಿ ಕ್ವಶನ್ನು, ಇದೊಂದು ಮಾಮೂಲಿ ಕ್ವಶನ್ನು, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ, ಓಕೆ. ಇದ್ರ ಜೊತೆಗೆ ಹ್ಯೂಮನ್ ಐದು ಹೇಳ್ಬಿಡ್ತೀನಿ ನೋಡ್ರಿ. ಹ್ಯೂಮನ್ ಐಯಲ್ಲಿ ಎಲ್ಲದು ಕುತ್ಕೊಂಡು ಓದೋ ಅವಶ್ಯಕತೆ ಇಲ್ಲ, ಇಲ್ಲಿ 3 ಇಂದ 4 ಮಾರ್ಕ್ಸಿಗೆ ಅಷ್ಟೇ ಬರೋದು. ಡಿಫೆಕ್ಟ್ಸ್ ನೋಡ್ಕೊಳ್ರಿ, ಓಕೆನಾ. ಡಿಫೆಕ್ಟ್ಸಲ್ಲಿ ಯಾವ್ದಾವ ಥರ ಡಿಫೆಕ್ಟ್ಸ್ ಬರುತ್ತೆ, ಓಕೆನಾ. ಯಾವ್ದಾದ್ರು ಬರುತ್ತೆ, ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ, ಪ್ರೆಸ್ಬಯೋಫಿಯಾ 3 ಬರುತ್ತೆ. ಆಮೇಲೆ ಅದು ಹೋಗ್ಬೇಕು ಅಂತಂದರೆ ನಾವೇನು ಮಾಡಬೇಕು, ಯಾವ ಲೆನ್ಸನ್ನು ಹಾಕಬೇಕು ಅದನ್ನು ನೋಡ್ಕೊಬೇಕು, ಕರೆಕ್ಟಾ. ಆಮೇಲೆ ಅದು ಹೆಂಗೆ ಬಂತು ಅಂತ, ಓಕೆನಾ. ಅದು ಹೆಂಗೆ ಬಂತು ಅಂತಂದ್ರೆ ನಿಮಗೊಂದು ಗೊತ್ತಿರಬೇಕು. ಆಮೇಲೆ ರೇ ಡಯಾಗ್ರಾಮು, ಆ ಡಿಫೆಕ್ಟ್ಸು ಹೆಂಗೆ ಬಂದಿದೆ ನೋಡ್ರಿ. ಇವಾಗ ಒಂದು ಸುಮ್ಮನೆ ಹೇಳ್ತೀನಿ ನೋಡ್ರಿ, ಹಿಂಗೆ 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 ಬಂತು ಅಂತ ಅಂದ್ಕೊಡ್ರಿ ಲೈಟ್ ರೇ, ಓಕೆನಾ. ಇದು ಕಣ್ಣಿನ ಲೆನ್ಸ್ ಅಂತ ಅಂದ್ಕೊಡ್ರಿ, ಓಕೆ. ಇಲ್ಲಿ ಬಂದು ನಮ್ಮದು ಏನಾದ್ರು ರೆಟಿನಾ ಇಲ್ಲಿರುತ್ತೆ, ಅದೇನಾಗ್ಬಿಟ್ಟಿರುತ್ತೆ, ಇಲ್ಲೇ ಕನ್ವರ್ಜ್ ಆಗಿಬಿಟ್ಟಿರುತ್ತೆ. ಇದು ಏನು ಅಂತ ಅಂದರೆ ಇದು ಡಿಫೆಕ್ಟಿಂದು ಚಿತ್ರ, ಓಕೆನಾ. ಅವ್ರು ಏನಾದರೂ ಇದನ್ನು ಸರಿ ಮಾಡೋ ಚಿತ್ರ ಬರೀರಿ, ಆಯಿತಾ. ಕರೆಕ್ಟೆಡ್ ಇಮೇಜ್ ಬರೀರಿ ಅಂತಂದರೆ ಇದಕ್ಕೆ ಯಾವ ಲೆನ್ಸ್ ಹಾಕ್ಬೇಕಪ್ಪ, ಕಾನ್ಕೇವ್. ಅವಾಗ ಏನು ಮಾಡುತ್ತೆ, ಇದು ಡೈವರ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇಲ್ಲಿಗೆ ಹೋಗೋ ಥರ ಏನು ಮಾಡುತ್ತೆ, ಕನ್ವರ್ಟ್ ಮಾಡಿಕೊಡುತ್ತೆ. ಇದನ್ನು ಬರೀಬೇಕಾಗುತ್ತೆ. ಚಿತ್ರ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಳ್ರಿ, ಓಕೆನಾ. ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ, ಪ್ರೆಸ್ಬಯೋಫಿಯಾ, ಆಯ್ತಾ. ಒಂದು ಕ್ವಶನ್ನು ಇಡೀ ಪೇಪರಲ್ಲಿ ಹ್ಯೂಮನ್ ಐಯಿಂದ ನಿಮಗೆ ಒಂದೇ ಕ್ವಶನ್ ಬರೋದು. ಮೀನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸಿನ ಬಗ್ಗೆ ಹೇಳ್ತಿಲ್ಲ ನಾನು, ಮಲ್ಟಿಪಲ್ ಚಾಯ್ಸ್ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ಬರೋದೇ ಒಂದು ಕ್ವಶನ್ನು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹ್ಯೂಮನ್ ಐ ಮತ್ತು ಆ್ಯಸಿಡ್ ಬೇಸಸ್ಸು, ಆಯಿತಾ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಮಿಕಲ್ ರಿಯಾಕ್ಷನ್ ಇವಾಗ ಅಟ್ ಪ್ರೆಸೆಂಟ್ ಎಲ್ಲದೂ ಓದಿದ್ರೆ ಭಾಳ ಒಳ್ಳೇದು, ಓಕೆನಾ. ರಿವಿಷನ್ ಚೆನ್ನಾಗಿ ಮಾಡಬೇಕಾಗಿರೋದು ಯಾವುದು, ಕಾರ್ಬೋನೇಟೆಡ್ ಕಾಂಪೌಂಡ್ಸು, ಮತ್ತು ಇನ್ನೊಂದು ಯಾವುದು ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸು, ಲೈಟು, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟು, ಆಯಿತಾ. ಇಷ್ಟನ್ನು ಕ್ಲೀನಾಗಿ ನೋಡ್ಕೊಡ್ರಿ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಒಂದು ಪ್ರಾಬ್ಲಮ್ ಕೊಡ್ತಾರೆ, ಸಾರಿ ಒಂದು ಕ್ವಶನ್ ಇರುತ್ತೆ. ಅದು ಬಿಟ್ಟರೆ ಬ್ಯಾಲೆನ್ಸಿಂಗು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು, ಕೊಡ್ತಾರೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಡ್ರಿ. ಸರಿ, ಈ ಡಿಫೆಕ್ಟ್ಸ್ ಮೇಲೆ ನೋಡಪ್ಪ 100% ಕ್ವಶನ್, ಓಕೆನಾ. 100% ಬಂದೇ ಬರುತ್ತೆ, ಓಕೆನಾ. ಹುಷಾರಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಇದಾಯಿತು ಅಂತ ಅಂದರೆ ನೆಕ್ಸ್ಟ್ ಬರೋದೇದಪ್ಪ, ಇದರಲ್ಲಿ ಪ್ರಿಸಮ್ಗಳಿದಾವೆ ನೋಡ್ಕೊಡ್ರಿ. ಪ್ರಿಸಮಿಂದು ಇಲ್ಲಿ ನೋಡ್ರಿ, ಈ ಥರ ಒಂದು ಪ್ರಿಸಮ್ ಇರುತ್ತೆ, ಆಯಿತಾ. ಪ್ರಿಸಮಲ್ಲಿ ನಾವೇನಾದರೂ ಲೈಟ್ ಬಿಟ್ಟರೆ ಏನಾಗುತ್ತೆ ಹೇಳ್ರಿ, ಹಿಂಗೋಗಿ ಹಿಂಗೆ ಬರೋದೊಂದೈತೆ. ಸರ್ ಹಿಂಗೋಗಿ ಹಿಂಗೊಂದು ಬರೋದೈತೆ, ಮತ್ತು ಇನ್ನೊಂದು ಹಿಂಗೆ ಬಿಟ್ಟಾಗ ಈ ಥರ ಎಲ್ಲ ಆಗೋದಿದೆ ಅಂತ ಇರುತ್ತೆ, ಕರೆಕ್ಟಾ. ಏನು ಎರಡು ಥರ ಬಂದಿದ್ದಾವಲ್ಲ, ಎರಡೊಂದು ಯಾವ್ದು ಬರೀತೀರಾ ಎಕ್ಸಾಮಲ್ಲಿ ಕೇಳ್ಬಿಟ್ರೆ. ಈಗ ಹಿಂಗೆ ಒಂದು ರೇ ಕೊಟ್ಬಿಟ್ಟು ಮುಂದೆ ಏನಾಗುತ್ತೆ ಅಂತ ಕೊಟ್ಟರೆ ಹೆಂಗೆ ಬರೀತೀರಾ, ಅಲ್ಲಿ ಕ್ವಶನ್ ಕ್ಲೀನಾಗಿ ನೋಡ್ರಿ. ಲೈಟ್ ರೇ ಏನಾದ್ರು ಬಿಟ್ಟಿದ್ದೀವಿ ಅಂತ ಅಂತಾರೆ ಅವರು. ಇಫ್ ಲೈಟ್ ಈಸ್ ಇನ್ಸಿಡೆಂಟ್, ಓಕೆ. ಲೈಟ್ ಈಸ್ ಇನ್ಸಿಡೆಂಟ್ ಅಂತ ಅಂದರೆ ನೋಡ್ರಿ, ಇದು ಲೈಟು ಇಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಓಕೆನಾ. ಈ ಥರ ಸ್ಪ್ಲಿಟ್ ಆಗುತ್ತೆ, ಇದು ಲೈಟ್ ಬಿಟ್ಟಿರೋದು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ, ಇದು ಲೈಟ್ ರೇ, ಆಯಿತಾ. ರೇ ಯಾವುದೋ ಒಂದು ರೇ ಅಂದರೆ ಯಾವ್ದಾರ ಒಂದೇ ಒಂದು ಕಲರ್ ನೋಡ್ರಿ. ಇಲ್ಲಿ ಹೋಗ್ಬಿಟ್ಟು ಲೈಟ್ ಹಿಂಗೆ ಹೋಗಿ ಇದು ವಿಬ್ಬಯರ್ ಫಾರ್ಮೇಷನ್ ಮಾಡಿರುತ್ತೆ, ಹಿಂಗೆ ಗಯಾರ್ ಫಾರ್ಮೇಷನ್ ಮಾಡಿರುತ್ತೆ. ಯಾಕೆಂದ್ರೆ ರೆಡ್ ಮೇಲ್ಗಡೆ ಇದೆ, ಕ್ವಶನ್ ಕೇಳಿದ್ರೆ ಏನಂತ ಬರೀತೀರಾ,
ರೆಡ್ ಯಾಕೆ ಇಲ್ಲಿ ಮೇಲ್ಗಡೆ ಇದೆ ಅಂತ ಕ್ವಶನ್ ಹೆಂಗ್ ಬರೀತೀರಾ? ಆನ್ಸರ್ ಏನ್ ಬರೀತೀರಾ? ಹಾ, ರೆಡ್ಡಿಂದು ಸ್ಪೀಡ್ ಜಾಸ್ತಿ ಇದೆ ಅಂತ ಬರೀಬಹುದು, ಇಲ್ಲಾಂದ್ರೆ ರೆಡ್ಡಿಂದು ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಬರೀಬಹುದು. ಓಕೆನಾ, ಎರಡರಲ್ಲಿ ಏನ್ ಬರೋದ್ರೂ ಆಗುತ್ತೆ. ಓಕೆನಾ, ವೈಲೆಟ್ ಯಾಕೆ ಕೆಳಗಡೆ ಹೋಗ್ತಿದೆ ಅಂತಂದ್ರೆ ವೈಲೆಟ್ ಇಂದು ರೆಡ್ಡಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಓಕೆನಾ, ಈ ತರ ಬರೀಬಹುದು. ಎರಡರಲ್ಲಿ ಯಾವ್ದಾರ ಪಾಯಿಂಟ್ ಬರೀಬಹುದು. ಓಕೆನಾ, ಈ ತರ ಲೈಟ್ ರೇಗಳು ಬಂದಿದಾವಲ್ಲ, ಈ ತರದ ರೇ ಏನಾದ್ರು ತಗೊಂಡ್ರೆ ನಮಗೆ ಹಿಂಗ್ ಬರುತ್ತೆ. ಇದ್ರ ಮೇಲೆ ಕ್ವಶನ್ ಕೇಳೋದು ಒಂದೇ ನೋಡ್ರಿ, ಈ ಲೈಟ್ ಏನಾಗ್ಬೇಕಿತ್ತು ಹೇಳ್ರಿ? ಓಕೆನಾ, ಇಲ್ಲಿ ಪ್ರಿಸಮ್ ಇದೆಯಾ, ಪ್ರಿಸಮ್ ಅಲ್ಲಿ ಹಿಂಗ್ ಹೋಗಿ ಹೆಂಗ್ ಹೋಗ್ಬೇಕಿತ್ತು? ಈ ತರ ಹೋಗ್ಬೇಕಿತ್ತು, ಆ ತರ ಹೋಗಿಲ್ಲ. ಏನಾಗ್ಬಿಟ್ಟಿದೆ ಹೇಳ್ರಿ? ಹಿಂಗ್ ಬೆಂಡ್ ಆಗ್ಬಿಟ್ಟಿದೆ. ಲಾಸ್ಟಿಗೆ ಏನಾಗಿದೆ? ಹಿಂಗ್ ಹೋಗ್ಬಿಟ್ಟಿದೆ ನೋಡ್ರಿ. ಹಿಂಗ್ ಹೋಗ್ಬೇಕಿತ್ತು, ಇಲ್ಲಿ ರೇನ ಇದ್ ಮಾಡ್ಬಿಡ್ರಿ. ಆಮೇಲೆ ಪ್ರತಿಯೊಂದು ರೇ ಡಯಾಗ್ರಾಮ್ ಬರೀಬೇಕಾರೆ ಎಲ್ಲ ಆರೋಸ್ ಕ್ಲೀನ್ ಆಗಿ ಹಾಕ್ರಿ, ಇಲ್ಲಂದ್ರೆ ಮಾರ್ಕ್ಸ್ ಕಳ್ಕೊಂತೀರಾ, ಗ್ಯಾರಂಟಿ ಕಳ್ಕೊಂತೀರಾ ಮಾರ್ಕ್ಸ್ ಅನ್ನ. ಓಕೆನಾ, ಹಿಂಗ್ ಹೋಗ್ಬೇಕಿತ್ತು, ಹಿಂಗ್ ಹೋಗ್ಬಿಡ್ತು. ಅವಾಗ ಏನ್ ಮಾಡ್ತೀರಾ ನೀವು? ಹಿಂಗೆ ವಾಪಸ್ ಹೇಳ್ಕೊಡ್ರಿ. ಇಲ್ಲಿ ಇದೆಯಲ್ಲ ಎಷ್ಟು ಹೋಗಿದೆ ಅದನ್ನೇನಂತ ಕರಿತೀವಿ? ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಡಿವಿಯೇಷನ್ ಅಂತ ಅಂದ್ರೆ ಏನು? ಹಿಂಗ್ ಹೋಗ್ಬೇಕಿತ್ತು, ಹಿಂಗ್ ಹೋಗ್ಬಿಡ್ತು. ಇದು ಎಷ್ಟು ಡಿವಿಯೇಟ್ ಆಗಿದೆ ಅದೇನಾಗುತ್ತೆ? ಆಂಗಲ್ ಆಫ್ ಡಿವಿಯೇಷನ್ ಆಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಆಂಗಲ್ ಆಫ್ ಡಿವಿಯೇಷನ್? ಏನಿಲ್ಲ, ಐ ಅಲ್ಲಿ ಆರ್ ಅನ್ನು ಮೈನಸ್ ಮಾಡ್ಬಿಟ್ರೆ ಮುಗೀತು. ಸಾರಿ, ಇದು ಏನಿದೆಯಲ್ಲ ಎಮರ್ಜೆಂಟ್ ರೇ. ನೋಡ್ರಿ, ಇಲ್ಲಿ ನಾರ್ಮಲ್ ಬಿಟ್ಬಿಟ್ಟಿದ್ದೀನಿ, ನೀವು ಹೇಳ್ಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಇನ್ಸಿಡೆಂಟ್ ರೇ, ಆಮೇಲೆ ಇದೇನೋ ಎಮರ್ಜೆಂಟ್ ರೇ. ಇವೆಲ್ಲ ಒಳಗಡೆ ಏನೋ ಆಂಗಲ್ ಆಫ್ ರಿಫ್ರಾಕ್ಷನ್ ಇದು ಸೇಮ್ ಇರುತ್ತೆ. ಓಕೆನಾ, ಇದು ಆಂಗಲ್ ಆಫ್ ಎ ಪ್ರಿಸಮ್. ಓಕೆನಾ, ಫಾಸ್ಟ್ ಆಗ್ತೈತೆ, ಏನೋ ಅನ್ಕೊಳಕ್ ಹೋಗ್ಬಿಡ್ರಿ, ಎಲ್ಲ ಹೇಳ್ಕೊಟ್ಟಿದ್ದೀನಿ ಇದನ್ನ ಫುಲ್ ಡೀಟೇಲ್ ಆಗಿ. ಓಕೆ, ಇದು ಆಯ್ತಾ? ಇದು ಬಿಟ್ರೆ ನೋಡ್ರಿ, ಇಲ್ಲಿದೆ ನೋಡ್ರಿ, ಈ ತರ ಕೊಡ್ತಾರೆ. ಆಯ್ತಾ, ಹಿಂಗ್ ಒಂದು ರೇ ಹೋಗುತ್ತೆ, ಇದೇನಾಗತ್ತಪ್ಪ? ಸ್ಪೆಕ್ಟ್ರಮ್ ಆಗಿ ಇದಾಗುತ್ತೆ. ವಾಟ್ ಇಸ್ ಸ್ಪೆಕ್ಟ್ರಮ್? ಹಿಂಗೆಲ್ಲ ಮತ್ತೆ ಸೇರ್ಬಿಟ್ಟು ಹಿಂಗ್ ಹೋಗುತ್ತೆ. ಓಕೆನಾ, ವಾಟ್ ಇಸ್ ಸ್ಪೆಕ್ಟ್ರಮ್? ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ಬೋದು. ನೋಡ್ರಿ, ದ ಲೈಟ್ ಸ್ಪ್ಲಿಟ್ಸ್ ಇನ್ ಟು ಇಟ್ಸ್ ಕನ್ಸ್ಟಿಟ್ಯೂಯೆಂಟ್ಸ್ ಕಲರ್. ಆಯ್ತಾ, ವಿತ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಆಯ್ತಾ, ಎಲ್ಲ ಡಿಫ್ರೆಂಟ್ ಎನರ್ಜಿ ಲೆವೆಲ್ ಇರುತ್ತಲ್ಲ, ಅದ್ರ ಪ್ರಕಾರ ಏನೋ ಸ್ಪ್ಲಿಟ್ ಆಯ್ತು ಅಂತ ಅಂದ್ರೆ ಅದಕ್ಕೆ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆನಾ, ಎಲ್ಲ ಕಡೆನೂ ಆಗುತ್ತೆ. ಅದ್ರದ್ದು ಅಪ್ಲಿಕೇಶನ್ ಯಾವ್ಯಾವ? ರೈನ್ಬೋಸ್ ಇವೆಲ್ಲ ಇದಾವಲ್ಲ, ಅದ್ರ ಮೇಲೆ ಒಂದು ಕ್ವಶನ್ ಕೊಡ್ಬೋದು. ಇಲ್ಲ ಅಂದ್ರೆ ಇಲ್ಲ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? 1 ಮಾರ್ಕ್ಸಿಗೆ ಕೊಡ್ಬೋದು, 5 ಮಾರ್ಕ್ಸ್ 4 ಮಾರ್ಕ್ಸಿಗೆಲ್ಲ ಕೊಡಲ್ಲ ಅದರಲ್ಲಿ. ಆಯ್ತಾ, ಪ್ರಿಸಮ್ ಯಾಕಾಯ್ತು, ಅದೇ ಯಾಕಾಯ್ತು, ಇದೇ ಯಾಕಾಯ್ತು ಅಂತ ಹೇಳಿ ಕೊಡಲ್ಲ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹ್ಯೂಮನ್ ಇಷ್ಟೇ. ಓಕೆನಾ, 1 ಮಾರ್ಕ್ಸಿಗೆ ಸುಮ್ಮನೆ ಕಣ್ಣಾಡಿಸ್ಕೊಂಡಿರಿ. ಐರಿಸಿಂದೇನು ಫಂಕ್ಷನ್ನು, ಆಮೇಲೆ ರೆಟಿನಾದೇನು ಫಂಕ್ಷನ್ನು, ಸುಮ್ಮನೆ ಕಣ್ಣಾಡಿಸ್ಕೊಂಡು ಹೋಗಿರಿ. ಬರೆಯೋಕ್ಕಂತೂ ದೇವರನ್ನೇ ಕೊಡಲ್ಲ ಅದರಲ್ಲಿ. ಓಕೆನಾ, ಬರೆಯಕ್ಕೆ ಕೊಡಲ್ಲ, ಮಲ್ಟಿಪಲ್ ಚಾಯ್ಸಲ್ಲಿ ಕೊಡ್ಬೋದು, ನೋಡ್ಕೊಂಡು ಹೋಗಿರಿ. ಓಕೆನಾ, ಈಗ ಲೈಟ್ ಚಾಪ್ಟರ್ ಹೇಳ್ತಿದ್ದೆ ಅಲ್ಲ, ಫಾರ್ಮುಲಾಸ್ ಎಲ್ಲ ಬರುತ್ತಲ್ಲಪ್ಪ ಲೈಟ್ ಚಾಪ್ಟರ್ದು. ಓಕೆ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇನ್ನೇನು, ಫೋಕಲ್ ಲೆಂತಿಗೆ ಏನಂತಾರಪ್ಪ ಅದು, ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತೆ ಇಮೇಜ್ ಡಿಸ್ಟೆನ್ಸ್ ಎಲ್ಲ ನೀವೇ ಮಾಡ್ತೀರಾ, ಅವಶ್ಯಕತೆ ಇಲ್ಲ. ಆಬ್ಜೆಕ್ಟ್ ಏನಾದ್ರು ಇದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಅಂತ ಇದ್ರೆ ಇಮೇಜ್ ಡಿಸ್ಟೆನ್ಸು. ನಮ್ಮ ನಾಯಿ ಬೇರೆ ಇಲ್ಲಿ ಬರ್ತಾ ಇದೆ ನೋಡ್ರಿ, ಇಲ್ಲಿ ಇದೆ ನಮ್ಮ ನಾಯಿ. ಓಕೆನಾ, ನೋಡಿ ಇಲ್ಲಿ ಕಚ್ಚುತ್ತೆ. ಹಾಂ, ಓಕೆ, ಲೈಟಿಂದು ಫಾರ್ಮುಲಾ ಹೇಳ್ತಾ ಇದ್ದೆ. ಏನೇನು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೈನ್ ಕನ್ವೆನ್ಷನ್ ಎಲ್ಲ ಏನು ಹೊಸ್ದಾಗಿ ಏನು ಕಲಿಯೋದು ಬೇಡ. ಓಕೆನಾ, ಸೈನ್ ಕನ್ವೆನ್ಷನ್ ಎಲ್ಲ ಏನು ಹೊಸ್ದಾಗಿ ಕಲಿಯೋದು ಬೇಡ. ನೀವು ಜಸ್ಟ್ ಏನು ಮಾಡಿರಿ ಅಂತ ಅಂದರೆ, ಇಲ್ಲಿ ನೋಡ್ಕೊಳ್ರಿ, ಗ್ರಾಫ್ ನೋಡಿದಿರಲ್ವಾ, ಇದು ಪಾಸಿಟಿವ್ ನೆಗೆಟಿವ್, ಇಲ್ಲಿ ಪಾಸಿಟಿವ್ ನೆಗೆಟಿವ್. ನೋಡ್ರಿ, ಇಲ್ಲಿ ಯಾರು ಮಿರರ್ ಅಥವಾ ಲೆನ್ಸು ಬಂತು ಅಂತ ಅಂದರೆ, ಮಿರರ್ ಲೆನ್ಸ್ ಯಾವ್ದಾರಾಗಲಿ, ಈ ಕಡೆ ಸೈಡ್ ಮೆಜರ್ ಮಾಡೋದೆಲ್ಲ ಏನಪ್ಪ ನೆಗೆಟಿವ್. ಓಕೆನಾ, ಈ ಕಡೆ ಸೈಡ್ ಮೆಜರ್ ಮಾಡೋದೆಲ್ಲ ಏನಪ್ಪ ಪಾಸಿಟಿವ್. ಮೇಲ್ ನಿಂತಿದ್ರೆ ಪಾಸಿಟಿವ್. ಓಕೆನಾ, ಹೈಟು ಕೆಳಗೆ ನಿಂತಿದ್ರೆ ನೆಗೆಟಿವ್. ಹೈಟ್ ಮೇಲ್ಗಡೆ ಯಾವತ್ತೂ ಆಬ್ಜೆಕ್ಟ್ ಇಂದ ಹೈಟ್ ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ, ಎಲ್ಲ ಬಿಸಿ ಬೇಡ. ಓಕೆನಾ, ಇನ್ನೊಂದು ಎಲ್ಲ ಏನಾಗಿರುತ್ತಪ್ಪ, ಕೆಳಗಡೆ ಇರೋವೆಲ್ಲ ಏನಾಗಿರ್ತವೆ? ನೆಗೆಟಿವ್ ಹೈಟ್. ಇದನ್ನ ನೆನ್ಪಿಟ್ಕೊಡ್ರಿ, ಇದು ಸಾಕು. ಆಯ್ತಾ, ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ತಲೆ ಕೆಡಿಸ್ಬಿಡ್ತಾರೆ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಯ್ತಾ, ಎಲ್ಲ ಮೆಜರು ಹಿಂಗೆ ಮಾಡಬೇಕು. ಇಲ್ಲಿ ನೋಡ್ರಿ, ಎಲ್ಲ ಮೆಜರ್ಮೆಂಟ್ ಹಿಂಗಿಂದ ತೊಗೊಬೇಕು. ಈ ಕಡೆ ಬಂದರೆ ನೆಗೆಟಿವ್, ಆ ಕಡೆ ಬಂದರೆ ಪಾಸಿಟಿವ್, ಮುಗೀತು. ಆಯ್ತಾ, ನೆಕ್ಸ್ಟ್ ಇದು ಬಿಟ್ಟರೆ ಏನು ಬರುತ್ತೆ ಹೇಳ್ರಿ? ಮ್ಯಾಗ್ನಿಫಿಕೇಶನ್. ನೋಡ್ರಿ, ಇದ್ರಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಮ್ಯಾಗ್ನಿಫಿಕೇಶನ್ ನೋಡ್ಕೊಂಡು ಸೈಜನ್ನು ಹೇಳೋದು ಮಾಡೋದು, ಇದ್ರಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಇನ್ನೊಂದ್ಸಲಿ ಹೇಳ್ತೀನಿ, ಮ್ಯಾಗ್ನಿಫಿಕೇಶನ್ ಗ್ರೇಟರ್ ದೆನ್ 1 ಇದ್ದಾಗೇನು, ಮ್ಯಾಗ್ನಿಫಿಕೇಶನ್ ಲೆಸ್ ದೆನ್ 1 ಇದ್ದಾಗೇನು, ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು 1 ಇದ್ದಾಗೇನು, ಏನು ಈಕ್ವಲ್ ಟು 1 ಇದ್ರೆ ಸೇಮ್ ಸೈಜ್ ಇಮೇಜ್ ಬರುತ್ತೆ. ಓಕೆನಾ, ಗ್ರೇಟರ್ ದೆನ್ 1 ಬಂದ್ರೆ ಎನ್ಲಾರ್ಜ್ಡ್ ಇಮೇಜ್ ಬರುತ್ತೆ. ಓಕೆನಾ, ಲೆಸ್ ದೆನ್ 1 ಬಂತು ಅಂತ ಅಂದ್ರೆ ಏನಪ್ಪ? ಡಿಮಿನಿಷ್ಡ್ ಇಮೇಜ್ ಬರುತ್ತೆ. ಓಕೆನಾ, ಅದೇ ಮ್ಯಾಗ್ನಿಫಿಕೇಶನ್ ಆನ್ಸರ್ ಪಾಸಿಟಿವ್ ಬಂದಿತ್ತಪ್ಪ, ನಮಗೆ ಏನಾಗುತ್ತೆ ಅವಾಗ? ವರ್ಚುವಲ್ ಅಂಡ್ ಡೈರೆಕ್ಟ್ ಬರುತ್ತೆ. ಓಕೆನಾ, ವರ್ಚುವಲ್ ಅಂಡ್ ಡೈರೆಕ್ಟ್. ಮತ್ತೆ ಇನ್ನೊಂದೇನು, ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಇತ್ತು ಅಂತಂದ್ರೆ ಏನ್ ಬರುತ್ತೆ? ರಿಯಲ್ ಅಂಡ್ ಇನ್ವರ್ಟೆಡ್. ಓಕೆನಾ, ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಂಡಿದ್ರಿ. ಓಕೆನಾ, ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಕು, ಯಾಕೆಂದ್ರೆ ಕ್ವಶನ್ ಕೊಟ್ಟೇ ಕೊಡ್ತಾರೆ ಇದ್ರ ಮೇಲೆ. ಓಕೆ,
ಆಮೇಲೆ ಇನ್ನೊಂದು ಫಾರ್ಮುಲಾ ಇನ್ನೊಂದು ಹೇಳ್ಕೊಡ್ಬೇಕು, P = 1/f ಪವರ್ ಇಂದು ಪವರ್ ಆಫ್ ದ ಲೆನ್ಸ್ ಕಂಡುಹಿಡಿಯೋದು. ಪವರ್ ಯಾವಾಗ ಪಾಸಿಟಿವ್ ಇರುತ್ತೆ ಯಾವಾಗ ನೆಗೆಟಿವ್ ಇರುತ್ತೆ, ಇದಕ್ಕೆ ಏನ್ ಗೊತ್ತಾ, ಡಯಾಪ್ಟರ್ ಅಂತ SI ಯೂನಿಟ್. ಓಕೆನಾ, ಡಿಫೈನ್ 1 ಡಯಾಪ್ಟರ್ ಅಂತ ಕೊಟ್ಟರೆ ಏನಂತ ಬರೀತೀರಪ್ಪ, ಎಲೆಕ್ಟ್ರಿಸಿಟಿಯಲ್ಲಿ ಹೇಳ್ಕೊಡ್ಲಿಲ್ಲ ನೋಡ್ರಿ ಎಲ್ಲ. ಡಿಫೈನ್ 1 ಆಂಪಿಯರ್, ಡಿಫೈನ್ 1 ವೋಲ್ಟ್ ಈ ತರದೆಲ್ಲ ಕೇಳ್ತಾರೆ. ಡಿಫೈನ್ 1 ಆಂಪಿಯರ್ ಅಂತ ಅಂದ್ರೆ ಕರೆಂಟ್ 1 ಆಗಬೇಕು, ಮೀನ್ಸ್ I = Q/T ತಾನೆ. ಇದು ಆನ್ಸರ್ 1 ಬರಬೇಕು ಅಂತ ಅಂದ್ರೆ ಏನಾಗಬೇಕು ಹೇಳ್ರಿ, ಇದು ಕೂಡ 1 ಆಗಬೇಕು, ಇದು ಕೂಡ 1 ಆಗಬೇಕು. ಅಂದ್ರೆ ದ ಕರೆಂಟ್ ಇಸ್ ಸೆಡ್ ಟು ಬಿ 1 ಆಂಪಿಯರ್ ವೆನ್ ಏನು ದ ಚಾರ್ಜ್, ವೆನ್ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್. ಆಯ್ತಾ, ಈ ತರ ಹೇಳ್ಬೇಕು. ಅಲ್ಲಿರೋ ಡೆಫಿನೇಷನ್ಗೆ 1 ಸೇರಿಸ್ಬಿಟ್ರೆ ಮುಗೀತು, ಏನು ಹೊಸ ಕಲಿಯೋದು ಬೇಡ. ಈಗ ನೋಡ್ರಿ, ಪವರ್, ವಾಟ್ ಇಸ್ ಪವರ್ ಅಂತ ಅಂದ್ರೆ ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್. ಓಕೆನಾ, ಡಿಫೈನ್ 1 ಡಯಾಪ್ಟರ್ ಅಂತ ಅಂದ್ರೆ 1 ಡಯಾಪ್ಟರ್ ಅಂದ್ರೆ ಇದ್ರದ್ದು SI ಯೂನಿಟ್. ಕರೆಕ್ಟಾ, ಇದು ಆನ್ಸರ್ 1 ಬರಬೇಕು ಅಂತಂದ್ರೆ ಇದು ಕೂಡ 1 ಆಗ್ಬೇಕಲ್ವಾ. ಇದು ಆನ್ಸರ್ 1 ಬರಬೇಕು ಅಂತಂದ್ರೆ ಇದು ಕೂಡ 1 ಆಗಬೇಕು. ಅವಾಗ ಏನಂತ ಬರೀತೀರಾ, ಇದು ಕೂಡ 1 ಆಗ್ಬೇಕಂದ್ರೆ ದ ಪವರ್ ಏನು, ದ ಪವರ್ ಆಫ್ ದ ಲೆನ್ಸ್ is said to be 1 diopter when the focal length is said to be 1. ಅಷ್ಟೇ, said to be ಅದು ಬೇಡ. ಆಯ್ತಾ, the focal length is 1 meter. ಇಷ್ಟು ಬರೆದ್ರೆ ಸಾಕು. ಯಾವಾಗಲೂ ಮೀಟರಲ್ಲೇ ಇರಬೇಕು. ಆಯ್ತಾ, ಮೀಟರಲ್ಲೇ ಇರಬೇಕು, ಅದೊಂದು ಸ್ವಲ್ಪ ಗಮನ ಕೊಡ್ರಿ. ಓಕೆನಾ, ಇಷ್ಟನ್ನ ಬೇಕಾದ್ರೆ ಅದನ್ನ ಪಾಸ್ ಮಾಡಿ ಬರ್ಕೊಂಡ್ರಿ, ನೀವು ಮನೆಯಲ್ಲಿ ನೋಡ್ಕೊಳ್ರಿ. ಸರಿನಾ, ಇಷ್ಟು ಯಾವುದೋ ಲೈಟ್ ಮೇಲೆ ಏನಾದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಮಾಡ್ತೀರಾ. ಓಕೆನಾ, ಇಮೇಜ್ ಡಿಸ್ಟೆನ್ಸು ಮತ್ತು ಇದೆಲ್ಲ ಏನೋ ಇದ್ರೆ ಹೇಳಪ್ಪ, ನಾನು ಮರೀತಿದ್ರೆ. ಹಾಂ, ಓಕೆ. ಪ್ಲಸ್ ಯಾವ್ದಕ್ಕೆ ಬರುತ್ತಪ್ಪ ನೋಡ್ರಿ, ಈಗ ಈ ತರ ಲೆನ್ಸ್ ಇದ್ದಾಗ ನನಗೆ ಫೋಕಸ್ ಎಲ್ಲಿ ಸಿಗುತ್ತೆ, ಈ ಕಡೆ ಸಿಗುತ್ತೆ. ಕರೆಕ್ಟಾ, ಫೋಕಸ್ ಈ ಕಡೆ ಸೈಡ್ ಸಿಗುತ್ತೆ. ಈ ಕಡೆ ಸೈಡ್ ಇದ್ರೆ ಪಾಸಿಟಿವ್, ಫೋಕಸ್ ಪಾಸಿಟಿವ್ ಬರ್ತಿದೆ ಅಂತ ಅಂದ್ರೆ P ಕೂಡ ಪಾಸಿಟಿವ್ ಬರುತ್ತೆ. P ಕೂಡ ಪಾಸಿಟಿವ್ ಬರ್ತಾ ಇದೆ ಅಂತ ಅಂದ್ರೆ ಪಾಸಿಟಿವ್ ಎಲ್ಲ ಬಂದಾಗ ಯಾವ ಲೆನ್ಸ್ ಅದು, ಕಾನ್ವೆಕ್ಸ್ ಲೆನ್ಸ್. P ಏನಾದ್ರು ಪಾಸಿಟಿವ್ ಕೊಟ್ಟಿದ್ರೆ 4 ಈ ತರ ಕೊಟ್ಟಿದ್ರು ಅನ್ಕೊಟ್ರೆ +4D ಅಂತ ಅಂದ್ರೆ ಇದಕ್ಕೆ ಏನಂತ ಕರಿತೀವಪ್ಪ, ಕಾನ್ವೆಕ್ಸ್. ಓಕೆನಾ, P = ಈ ತರ ಬಂತಪ್ಪ, ಮೈನಸ್ ಏನಾರ ಬಂತಪ್ಪ, ಮೈನಸ್ ಡಿಜಿಟ್ ಏನಾರ ಬಂತಪ್ಪ, ಕಾನ್ಕೇವ್ ಅಲ್ವಾ. ಈ ತರ ಬರುತ್ತೆ. ಈ ತರನ ಕ್ಲೀನಾಗೆ ನೋಡ್ಕೊಳ್ರಿ. ಓಕೆನಾ, ಇವಾಗ ಎ ಪರ್ಸನ್ ವಿತ್ ಏನೋ ಏನಂತೆ ಯಾವುದೋ ಒಂದು ಡಿಫೆಕ್ಟ್ ಇರುತ್ತೆ, ಅವನಿಗೆ ಯಾವ ಪವರಿಂದ ಹಾಕ್ಬೇಕಂತೆ 4 ಡಯಾಪ್ಟರ್ ಪವರಿಂದು ಲೆನ್ಸ್ ಹಾಕ್ಬೇಕು ಅಂತ ಅನ್ಕೊಳ್ರಿ ಅವನಿಗೆ. ಹಂಗಾರೆ ಯಾವ ಡಿಫೆಕ್ಟ್ ಇರ್ಬೋದು ಅದು, +4. ಇಲ್ಲಿ ನೋಡ್ರಿ, ಕ್ಲೀನಾಗಿ ಇಲ್ಲಿ ನೋಡ್ರಿ, ಇಲ್ಲಿ +4 ಅಂತ ಅಂದೆ. ಪ್ಲಸ್ ಅಂತ ಅಂದ್ರೆ ಯಾವ ಲೆನ್ಸ್ ಯೂಸ್ ಮಾಡ್ತಿದೀವಪ್ಪ ಅಲ್ಲಿ, ಪ್ಲಸ್ ಅಂತ ಅಂದ್ರೆ ಕಾನ್ವೆಕ್ಸ್. ಕರೆಕ್ಟಾ, ಕಾನ್ವೆಕ್ಸ್ ಲೆನ್ಸ್ ಯಾವ ಡಿಫೆಕ್ಟಿಗೆ ಹಾಕೋದು, ಕಾನ್ವೆಕ್ಸ್ ಲೆನ್ಸ್ ಯಾವುದಕ್ಕೆ ಹಾಕೋದು, ಕಾನ್ಕೇವ್ ಯಾವುದಕ್ಕೆ, ಮಯೋಫಿಯಾಗೆ. ಆಯ್ತಾ, ಕಾನ್ವೆಕ್ಸ್ ಮಯೋಫಿಯಾಗಿ ಹಿಂಗೆ ಅಗಲ ಮಾಡೋದು, ಅದಕ್ಕೆ ಕಾನ್ಕೇವ್. ಆಯ್ತಾ, ಕಾನ್ವೆಕ್ಸ್ ಅಂತ ಅಂದರೆ ಅದು ಹೈಪರ್ಮೆಟ್ರೋಫಿ. ಹಂಗಾರೆ ಹೈಪರ್ಮೆಟ್ರೋಫಿಯಾಗೆ ನಾವು ಹಾಕ್ಬೇಕು ಅಂತಂದ್ರೆ ಪ್ಲಸ್ ಇದ್ರದ್ದೇ ಹಾಕ್ಬೇಕು. ಕರೆಕ್ಟಾ, ಇದನ್ನ ನೋಡ್ಕೊಡ್ರಿ, ಇದಿಷ್ಟು ಇಂಪಾರ್ಟೆಂಟು. ಯಾವುದ್ರಲ್ಲಿ, ಲೈಟಲ್ಲಿ ನೋಡ್ರಿ, ಲೈಟು ಮತ್ತು ಹ್ಯೂಮನ್ ಎರಡರಿಂದ ಸೇರ್ಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಗೊತ್ತಾ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, 10 to 12 ಅಲ್ಲ, 12 to 14 ಬರುತ್ತೆ ನೋಡ್ರಿ. ಓಕೆನಾ, 12 to 14 ಮಾರ್ಕ್ಸಿಗೆ ಬರುತ್ತೆ. ಏನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ಕಮ್ಮಿ ಕೊಡ್ತಾರೆ ನೋಡ್ರಿ. ಈ ಸಲ ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ಏನೇನು ಕ್ವಶನ್ ಕೊಡ್ತಾರೆ ಹೇಳ್ಬಿಡ್ತೀನಿ ನೋಡ್ರಿ. ಕನ್ಫರ್ಮ್ ಅಪ್ಪ, ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ಅಂತೂ ಕನ್ಫರ್ಮ್ ಹೇಳ್ತೀನಿ, ಇದಿದೆ ಕೊಡ್ತಾರೆ ಅಂತ. ಯಾವ್ದಾವ್ದಪ್ಪ ಅದು ಅಂತ ಅಂದರೆ ಮೊದಲನೇದು ಯಾವುದು, ಸೋಲಾನಾಯ್ಡ್ ಮೇಲಂತೂ 100% ಕ್ವಶನ್ ಇದ್ದೇ ಇರುತ್ತೆ. ಇದರಲ್ಲಿ 2 ಕ್ವಶನ್ ಬರುತ್ತೆ. ಇಡೀ ಕ್ವಶನ್ ಪೇಪರ್ ಎಲ್ಲ ಕೆದಕಿದ್ರು 2 ಕ್ವಶನ್, 3 ಕ್ವಶನ್ ಕೊಟ್ಟರೆ ಅಕಸ್ಮಾತ್ ಮಲ್ಟಿಪಲ್ ಚಾಯ್ಸಲ್ಲಿ 2 ಇರುತ್ತೆ. ಆಯ್ತಾ, ಇಡೀ ಕ್ವಶನ್ ಪೇಪರಲ್ಲಿ ಕೆದಕಿದ್ರೆ ಒಂದೇ ಒಂದು ಕ್ವಶನ್ ಮೇನ್ ಕ್ವಶನ್ ಇರುತ್ತೆ. ಆಯ್ತಾ, ಅದರಲ್ಲಿ ಸೋಲಾನೈಡಿಂದ ಕೊಡೋ ಚಾನ್ಸಸ್ಸು ತುಂಬಾನೇ ಜಾಸ್ತಿ. ಸೋಲಾನೈಡಿಂದ ಕೊಡೋದು, ಅಕಸ್ಮಾತ್ ಸೋಲಾನೈಡಿಂದ ಏನಾದ್ರು ಮಲ್ಟಿಪಲ್ ಚಾಯ್ಸಲ್ಲಿ ಇಟ್ಟರು ಅಂತ ಅಂದರೆ ಏನು ಕೊಡ್ಬೋದು, ನೆಕ್ಸ್ಟು ಏನು ಕೊಡ್ತಾರೆ, ಇಲ್ಲಿದೆ ನೋಡ್ರಿ, ಏನೋ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಮತ್ತು ಇನ್ನೊಂದು ರೈಟ್ ಹ್ಯಾಂಡ್ ತಮ್ ರೂಲ್. ಏನಂತ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇಲ್ಲಿ ನೋಡ್ರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್. ಓಕೆನಾ, ಈ ತರ ಎಲ್ಲ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದೆ ಹಂಗೆ ಬರೀರಿ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಇದೇನು ಫಾದರು ಮದರು ಚೈಲ್ಡ್. ಓಕೆನಾ, ಫಾದರು ಮದರು ಚೈಲ್ಡ್. ಫಾದರ್ ಅಂದ್ರೆ ಫೋರ್ಸ್ ಇನ್ ಡೈರೆಕ್ಷನ್, ಮದರ್ ಅಂತ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಸಿ ಅಂತ ಅಂದ್ರೆ ಕರೆಂಟ್. ಓಕೆನಾ, ಇವು 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಯಾವಾಗಲೂ. ಇದ್ರ ಮೇಲೆ ಅಪ್ಲಿಕೇಶನ್ ಪ್ರಾಬ್ಲಮ್ ನೋಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟು, ಇವಾಗ ಹೇಳೋ ಟೈಮ್ ಇಲ್ಲ. ಓಕೆನಾ, ಇನ್ನೊಂದು ರೈಟ್ ಹ್ಯಾಂಡ್ ತಮ್ ರೂಲ್ ನೋಡ್ರಿ, ಇಲ್ಲಿ ಇದರಲ್ಲಿ ಕರೆಂಟ್ ಹಿಂಗ್ ಪಾಸ್ ಆಗ್ತಿದೆ ಅನ್ಕೊಡ್ರಿ, ಆ ಡೈರೆಕ್ಷನ್ ಅಲ್ಲಿ ತಂಬ್ ಹಿಡ್ಕೊಡ್ರಪ್ಪ, ಆ ಡೈರೆಕ್ಷನ್ ಅಲ್ಲಿ ತಂಬ್ ಹಿಡ್ಕೊಂಡ್ರೆ ಹಿಂಗ್ ಹಿಡ್ಕೊಂತೀವಿ. ಕರೆಕ್ಟಾ, ಹಿಂಗ್ ಹಿಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಬಿಡ್ರಿ, ರ್ಯಾಪ್ ಮಾಡ್ರಿ. ಈ ರ್ಯಾಪ್ ಮಾಡೋದೆಲ್ಲ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದು ಡೈರೆಕ್ಷನ್ ಆಗುತ್ತೆ. ಓಕೆನಾ, ಈ ತರನೇ ಹೇಳ್ಬೇಕು. ವೆನ್ thumb is wrapped on the current carrying conductor moving in the direction. ಓಕೆನಾ, ದೆನ್ the thumb will expresses the ಏನು ಎಕ್ಸ್ಪ್ರೆಸ್ ಮಾಡುತ್ತೆ, ಡೈರೆಕ್ಷನ್ ಆಫ್ ದ ಕರೆಂಟ್, ಅಂಡ್ ಆಲ್ ಅದರ್ ಫಿಂಗರ್ ಎಕ್ಸ್ಪ್ರೆಸಸ್ ದ ಏನು, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆಯ್ತಾ, ಇಷ್ಟನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಮ್ಯಾಗ್ನೆಟಿಕ್ ಎಫೆಕ್ಟ್ ಮುಗೀತು. ಹಂಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇದೆಯಪ್ಪ, ಇಂಪಾರ್ಟೆಂಟು ಯಾವ್ದಿರ್ಬೋದು ಅದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು. ಏನಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಅಂದ್ರೆ ನೋಡ್ರಿ, ಇದ್ರಲ್ಲಿ ಹೆಂಗೆ ಕ್ವಶನ್ ಕೊಡ್ತಾರೆ ಅಂತ. ಒಂದು ಹಿಂಗೆ ಈ ಥರದೊಂದು ಇತ್ತು ಅಂತ ಅಂದ್ಕೊಳ್ರಿ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ಏನಿದು
ಏನಿದು ಓಕೆ. ಸೊಲನಾಯ್ಡ್ ಅಲ್ಲಿ ಯಾವ ಥರದ ಕ್ವಶನ್ ಹೇಳಿಲ್ಲ ನಾನು. ಸೊಲನಾಯ್ಡ್ ಅಲ್ಲಿ ಏನು ಕೇಳ್ತಾರೆ ಅಂದ್ರೆ ವಾಟ್ ಈಸ್ ಸೊಲನಾಯ್ಡ್ ಅಂತ ಕೇಳ್ಬೋದು. n ಟೈಮ್ಸ್ ನಾವು ರ್ಯಾಪ್ ಮಾಡೋದಿದೆಯಲ್ಲ ಅದನ್ನ ಡೆಫಿನೇಷನ್ ಕ್ಲೀನ್ ಆಗಿದೆ, ಅದನ್ನೇ ಬರೀರಿ ಓಕೆನಾ. ಸೊಲನಾಯ್ಡ್ ಇಸ್ ಏನಂತ ಬರೀಬೇಕು, ಡಿವೈಸ್ ಅಂತ ಕೊಟ್ಟಿದ್ದಾರೆ, ಹಂಗೆ ನನಗೆ PUC ಇದೆ ಬಾಯಿ ಬರ್ತವೆ, ಸೊ ಅದಕ್ಕೆ ಹೇಳ್ತೀನಿ. ಅದು ಏನೋ n ಟೈಮ್ ಸರ್ಕ್ಯುಲರ್ಲಿ ರ್ಯಾಪಿಡ್ ಸಿಲಿಂಡ್ರಿಕಲ್ ಏನೋ ಇದೆ ನೋಡ್ರಿ, ಸಿಲಿಂಡ್ರಿಕಲ್ ಶೇಪ್ಡ್ ಕಾಯಿಲ್ ಅನ್ಸುತ್ತೆ, ಅದಕ್ಕೆ ಸೊಲನಾಯ್ಡ್ ಅಂತೀವಿ. ಇದರ ಕ್ವಶನ್ ಕೇಳ್ತಾರೆ ನೋಡ್ರಿ, ಸೊಲನಾಯ್ಡ್ ಅಲ್ಲಿ ಏನಾದರೂ ನಾವು ಕರೆಂಟ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ರೆ, ಸಾರಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಜಾಸ್ತಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಸೊಲನಾಯ್ಡ್ ಹೆಂಗಿರುತ್ತೆ ಹೇಳ್ರಪ್ಪ, ಹಿಂಗನಪ್ಪ ಸೊಲನಾಯ್ಡ್ ಹಿಂಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಗೊತ್ತಾ, ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಇಂದ ಹಿಂಗ್ ಹೋಗುತ್ತೆ, ನೆಗೆಟಿವ್ ಇಂದ ಹಿಂಗ್ ಹೋಗುತ್ತೆ ನೋಡ್ರಿ. ಹಿಂಗ್ ಹೋಗ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ನಾವು ಇದರಲ್ಲಿ ಮಧ್ಯದಲ್ಲಿ ಏನಾಗಿರುತ್ತೆ ಗೊತ್ತಾ, ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಏನಾದ್ರು ನೋಡ್ರಿ, ಇದು ಯಾವ್ದಾದ್ರು ಒಂದು ಸ್ವಲ್ಪ ಸ್ಮೂತ್ ಆಗಿರೋದೊಂದು ಯಾವುದೋ ಮೆಟೀರಿಯಲ್, ಅದನ್ನ ಇದ್ರೊಳಗೆ ಇಟ್ವಿ ಅಂತ ಅನ್ಕೊಟ್ರಿ. ಸ್ಮೂತ್ ಆಗಿರೋದು ಯಾಕೆ ಇಡ್ಬೇಕು ಹೇಳ್ರಿ, ಅದು ಟೊಳ್ಳಿರುತ್ತಾ, ಅದರೊಳಗೆ ಪಾಸ್ ಆಗುತ್ತೆ ಚೆನ್ನಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆನಾ. ಹಿಂಗೇನಾದ್ರೂ ಒಳಗಡೆ ಇಟ್ವಿ ಅಂತ ಅಂದ್ರೆ ಇದ್ರೊಳಗೆ ಅದೇನಾಗುತ್ತೆ, ಏನಕ್ಕೆ ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ ಇದು ಮ್ಯಾಗ್ನೆಟ್. ಬಟ್ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಲ್ಲ, ಅದು ಆ ತಕ್ಷಣಕ್ಕೆ ಮಾತ್ರ ಓಕೆನಾ. ಅದನ್ನೇ ಅಂತೀವಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಒಂದು ಸ್ವಲ್ಪ ಹೊತ್ತು ಅದು ಮ್ಯಾಗ್ನೆಟ್ ಆಗಿರುತ್ತೆ, ಆಮೇಲೆ ಆಗಲ್ಲ ಓಕೆನಾ. ಇದಾಯಿತು. ಇವಾಗ ಅವ್ರು ಏನಂತಾರೆ ಅಂತ ಅಂದರೆ, ಇದ್ರದ್ದು ಮ್ಯಾಗ್ನೆಟಿಕ್ ಎಫೆಕ್ಟು ಮೊದಲಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಏನು ಮಾಡ್ಬೇಕೀಗ ಹಂಗಾದ್ರೆ, ಈ ನಂಬರ್ ಆಫ್ ಟರ್ನ್ಸನ್ನು ಜಾಸ್ತಿ ಮಾಡಬೇಕು. ವಿ ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಟರ್ನ್ಸ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಇನ್ಕ್ರೀಸ್ ಮಾಡಬೇಕು, ಕರೆಂಟ್ ಕೊಡ್ತಿದೀವಲ್ಲ ಆ ಕರೆಂಟನ್ನ ಜಾಸ್ತಿ ಮಾಡಬೇಕು. ಕರೆಂಟ್ ಜಾಸ್ತಿ ಮಾಡಿದ್ರು ಏನಾಗುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಓಕೆ, ಇನ್ನೊಂದು ಕ್ವಶನ್ ಇದೆ, ಇದು ಬಾರ್ ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗುತ್ತೆ. ಇಲ್ಲಿ ಬರೀತಿದ್ದೆ ನೋಡ್ರಿ ಯಾವಾಗಲೇ, ಬಾರ್ ಮ್ಯಾಗ್ನೆಟ್ ಏನೋ N ಮತ್ತೆ S ಇರುತ್ತೆ ನೋಡ್ರಿ. ಇಲ್ಲಿಂದ ಹಿಂಗೆ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸ್ ಹಿಂಗೆ ಪಾಸ್ ಆಗ್ತಿರುತ್ತೆ. ಇದ್ರದ್ದು ಪ್ರಾಪರ್ಟೀಸ್ ಕೇಳ್ತಾರೆ, ಮ್ಯಾಗ್ನೆಟಿಕಲ್ ಲೈನ್ಸ್ ಇಂದ ಪ್ರಾಪರ್ಟೀಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂದ್ರೆ, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ದೇ ಫಾರ್ಮ್ಸ್ ಅ ಸರ್ಕ್ಯುಲರ್ ಲೂಪ್. ಯಾವುದೋ NCERT ಬುಕ್ ಅಲ್ಲಿ ಒಂದು ಮೊನ್ನೆ ನೋಡಿದ ಕ್ವಶನ್, ಯಾಕೆ ಅದು ಸರ್ಕ್ಯುಲರ್ ಲೂಪೇ ಇರುತ್ತೆ, ಯಾಕೆ ಅಂತ ಅಂದ್ರೆ ಅದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗಬೇಕು, ಮತ್ತೆ ವಾಪಸ್ ಬರಬೇಕು ಅಂತಂದ್ರೆ ಅದೇನಾಗಿರ್ಬೇಕು, ಸೈಕಲೇ ಆಗಿರ್ಬೇಕು ಕರೆಕ್ಟಾ. ಸೊ ಅದು ಯಾವಾಗಲೂ ಸರ್ಕ್ಯುಲರ್ ಫಾರ್ಮೇಷನ್ ಮಾಡುತ್ತೆ, ಅದು ಒಂದಕ್ಕೊಂದಕ್ಕೆ ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ಯಾವ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ ಹೇಳ್ರಿ, ಎಲ್ಲಿ ಜಾಸ್ತಿ ಏನಪ್ಪ ಈ ಥರದ ಲೈನ್ಸ್ಗಳೆಲ್ಲ ಎಲ್ಲಿ ಜಾಸ್ತಿ ಇರ್ತಾವೋ ಅಲ್ಲಿ ಏನಾಗಿರುತ್ತೆ ಹೇಳ್ರಿ. ಈಗ ನೋಡ್ರಿ, ಈ ಪಾಯಿಂಟಲ್ಲಿ ತುಂಬಾನೇ ಲೈನ್ಸ್ ಹತ್ತತ್ರ ಇರ್ತವೆ ಅನ್ಕೊಡ್ರಿ, ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ ಓಕೆನಾ. ನೋಡ್ರಿ, ಸೊಲನಾಯ್ಡ್ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಥರದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಫಾರ್ಮೇಷನ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾರೆ ಅದು ಬಾರ್ ಮ್ಯಾಗ್ನೆಟ್ ತರ ಆಕ್ಟ್ ಆಗ್ತಾ ಇದೆ ತಾನೆ. ಹಂಗಾರೆ ಹೇಳ್ರಿ, ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವ್ದು ಅಂತ. ನೋಡ್ರಿ, ಇಲ್ಲಿ ಕರೆಂಟ್ ಕಳ್ಸಿರ್ತೀನಲ್ಲ, ಎಲ್ಲೋ ಒಂದ್ ಕಡೆ ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಿರುತ್ತೆ, ಇನ್ನೊಂದ್ ಕಡೆ ನೋಡಿದಾಗ ಹಿಂಗೆ ತಗೊಂತೀನಿ ಅಂತ, ಇದೇ ಸೊಲನಾಯ್ಡ್ ಅಂತ ಅನ್ಕೊಟ್ರಪ್ಪ. ಹಿಂಗಿಂದ ನೋಡ್ತೀನಿ, ಯಾವ ಕಡೆ ನಮಗೆ ಕ್ಲಾಕ್ ವೈಸ್ ಕಾಣಿಸ್ತಿದೆ, ಯಾವ ಕಡೆ ಆಂಟಿ ಕ್ಲಾಕ್ ವೈಸ್ ಕಾಣಿಸ್ತಿದೆ ನೋಡ್ಬೇಕು ಓಕೆನಾ. ಯಾವ ಕಡೆ ಕ್ಲಾಕ್ ವೈಸ್ ಕಾಣಿಸ್ತಿದೆಯೋ ನೋಡ್ರಿ, ಕ್ಲಾಕ್ ವೈಸ್ ಎಲ್ಲಿ ಕಾಣಿಸ್ತಿದೆಯೋ ಅದು ಸೌತ್ ಪೋಲ್ ಆಗಿರುತ್ತೆ ಓಕೆನಾ. ಆಂಟಿ ಕ್ಲಾಕ್ ವೈಸ್ ಕಾಣಿಸ್ತಿದೆಯೋ ಅದೇನಾಗಿರುತ್ತೆ, ನಾರ್ತ್ ಪೋಲ್ ಆಗಿರುತ್ತೆ. ಮುಗಿಯಿತು, ಹಿಂಗ್ ನೆನ್ಪಿಟ್ಕೊಂಡ್ಬಿಡ್ರಿ, ಮರಿಯಲ್ಲ ಸರಿನಾ. ಸೌತ್ ಪೋಲ್ ಯಾವ ಕಡೆ ಆಗಿರುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್. ನಾರ್ತ್ ಪೋಲ್ ಅಲ್ಲಿ ಯಾವ್ದಿರುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ವಿ ಕ್ಯಾನ್ ಪ್ರಿಡಿಕ್ಟ್ ಆನ್ ದಿಸ್ ಆಯ್ತಾ. ಈ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೋದು, ಬರಿಬೇಕಲ್ಲಿ ಆಂಟಿ ಕ್ಲಾಕ್ ವೈಸ್ ಇದ್ದಿದ್ದ ಕಡೆ ನಾರ್ತ್ ಪೋಲು, ಕ್ಲಾಕ್ ವೈಸ್ ಇದ್ದ ಕಡೆ ಸೌತ್ ಪೋಲ್ ಅಂತ ಕೇಳ್ತಾರೆ ಕ್ವಶನ್ ಓಕೆನಾ. ಇನ್ಕ್ರೀಸ್ ಅಂತ ಹೇಳಿದೆ, ಇಷ್ಟು ಪಾಯಿಂಟ್ ಹೇಳಿದೆ, ಇಷ್ಟಲ್ಲೇ ಬರುತ್ತೆ ನೋಡಿ ಕ್ವಶನ್, ಗ್ಯಾರಂಟಿ ಆಯ್ತಾ. ಸೊಲನಾಯ್ಡ್ ಮೇಲೆ ಕಟ್ಟಿಟ್ಟ ಬುತ್ತಿ ಅಪ್ಪ ಬಂದೇ ಬರುತ್ತೆ ಓಕೆ. ಅದು ಬಿಟ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಇದನ್ನ ಚಿತ್ರ ಬರೆಯಕ್ಕೆ ಕೊಡ್ಬೋದು. ಅಲ್ಲೆಲ್ಲ ವಿಚಿತ್ರವಾಗಿದೆ ನೋಡ್ರಿ, ಹಿಂಗೆಲ್ಲ ಲೈನ್ಸ್ ಅದೆಲ್ಲ ಜಾಯಿನ್ ಮಾಡಿ ಬರಿಬೇಡ್ರಿ, ಡೈರೆಕ್ಷನ್ ತೋರಿಸಿ. ಯಾವತ್ತೂ ಅದು ಯಾವ್ದ್ರಿಂದ ಎಲ್ಲಿಗೆ ಹೋಗುತ್ತೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಹೋಗುತ್ತೆ ಫೀಲ್ಡ್ ಲೈನ್ಸ್. ಒಳಗಡೆ ಇನ್ಸೈಡ್ ಸೌತ್ ಪೋಲ್ ಇಂದ ನಾರ್ತ್ ಪೋಲ್, ಅದು ಪ್ರಾಪರ್ಟಿಗೆ ಬರಿಬೋದು ಆಯ್ತಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಔಟ್ಸೈಡ್ ದ ಕಂಡಕ್ಟರ್. ಮತ್ತೆ ಅದೇ ಏನು ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಸೌತ್ ಪೋಲ್ ಟು ನಾರ್ತ್ ಪೋಲ್, ಇದೊಂದು ನೆನ್ಪಿಟ್ಕೊಂಡಿರಿ ಆಯ್ತಾ. ಕ್ವಶನ್ಸ್ ಬರುತ್ತೆ ಅದ್ರ ಮೇಲೆ ಓಕೆನಾ. ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಯಾವ್ದಾರ ಪಾಯಿಂಟ್ ಬಿಟ್ಟೆ ನೋಡ್ರಿ, ಒಂದು ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಯಾವ್ದು ಕೇಳ್ತಾರೆ ಅಂದ್ರೆ ಪಕ್ಕಾ ಕೇಳ್ತಾರೆ, ಒಂದು ಮಾರ್ಕ್ಸಿಗೆ ಅಷ್ಟೇ, ಜಾಸ್ತಿ ಮಾರ್ಕ್ಸಿಗೆ ಬರಲ್ಲ. ಯಾವ್ದಪ್ಪ ಒಂದು ಮಾರ್ಕ್ಸಿಗೆ ಯಾವ್ದು ಬರುತ್ತೆ, ಡೊಮೆಸ್ಟಿಕಲ್ ಸರ್ಕ್ಯೂಟ್ ಓಕೆನಾ. ಡೊಮೆಸ್ಟಿಕಲ್ ಸರ್ಕ್ಯೂಟ್ ಇಂದ 1 ಮಾರ್ಕ್ಸಿಗೆ ಬರುತ್ತೆ ನೋಡ್ರಿ. ಅಲ್ಲಿ ವೋಲ್ಟೇಜ್ ಏನು ಮೇಂಟೈನ್ ಮಾಡಿರ್ತೀವಿ ಪ್ರತಿ ಮನೆಯಲ್ಲೂ, ಹೇಳ್ತೀರಾ ವೋಲ್ಟೇಜ್ ಏನು ಮೇಂಟೈನ್ ಮಾಡಿರ್ತೀವಿ ಹೇಳ್ರಿ 220 ವೋಲ್ಟನ್ನ ಮೇಂಟೈನ್ ಮಾಡಿರ್ತೀವಿ. ನೆಕ್ಸ್ಟ್ ಅರ್ಥಿಂಗ್ ಯಾಕೆ ಮಾಡ್ತೀವಿ, ಓವರ್ಲೋಡಿಂಗ್ ಅಂದರೆ ಏನು ಓಕೆನಾ. ಆಮೇಲೆ ಓವರ್ಲೋಡಿಂಗ್ ಆದಮೇಲೆ ಇನ್ನೊಂದು ಯಾವುದು ಓವರ್ಲೋಡಿಂಗ್ ಆದಮೇಲೆ ಹೇಳ್ರಿ, ಓವರ್ಲೋಡಿಂಗ್ ಒಂದಿದೆ. ಆಮೇಲೆ ಇನ್ನೊಂದೇನು ಯಾವುದು ನೋಡ್ರಿ, ಹಂಗಾರೆ ಓದಿಲ್ಲ ನೀವೆಲ್ಲ ಸರಿನಾ. ಓವರ್ಲೋಡಿಂಗ್ ಅಂದರೆ ಏನು ಅಂತ ಕಲಿಬೇಕು, ಅರ್ಥಿಂಗ್ ಅಂದರೆ ಏನು ಅಂತ ಕಲಿಬೇಕು, ಮತ್ತೆ ಹೀಟ್ ಜಾಸ್ತಿ ಆದಾಗ ಏನು ಮಾಡಬೇಕು, ಈ ಥರದ್ದೆಲ್ಲ ಕಲಿಬೇಕು. ಶಾಕಿಂಗ್ ಎಫೆಕ್ಟ್ ಆಗ್ತಿರುತ್ತೆ, ಅವೆಲ್ಲ ನೋಡ್ಕೊಬೇಕು. ಏನಕ್ಕಾಗುತ್ತೆ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳ್ರಿ, ನಾವು ಏನನ್ನು ಹಾಕಬೇಕು, ಯಾವುದೋ ಒಂದು ಮೆಟೀರಿಯಲ್ ಹಾಕಬೇಕಾಗುತ್ತೆ ಓಕೆನಾ. ಫ್ಯೂಸ್ ಆಯ್ತಾ, ಎಲೆಕ್ಟ್ರಿಕಲ್ ಫ್ಯೂಸ್ ಇದೆ ಸರ್ಕ್ಯೂಟ್, ಅದು ಏನಾದರೂ ಇಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತಾರೆ. ಅವಾಗ ಓವರ್ ಹೀಟಿಂಗ್ ಆಗ್ತಿದೆ ಅಂದರೆ ಲಾಸ್ಟಿಂಗ್ ತಕ್ಕರೂ ಬರುತ್ತೆ ಅದು
ಲಾಸ್ಟಿಂದ ಅಲ್ಲಿ ಆನ್ ಮಾಡಿದ್ರೆ ಮನೆಯೆಲ್ಲ ಶಾಕ್ ಕೊಟ್ಟು ಸತ್ತೋಗ್ಬಿಡ್ಬೇಕು, ಹಂಗಾಗ್ಬಿಡುತ್ತೆ. ಅದಕ್ಕೆ ಓವರ್ ಹೀಟ್ ಆದ ತಕ್ಷಣ ಎಲ್ಲೋ ಒಂದು ಕಡೆ ಅದು ಬ್ರೇಕ್ ಆಗಬೇಕು ಅಂದರೆ ಫ್ಯೂಸನ್ನು ಯೂಸ್ ಮಾಡಬೇಕು. ನೋಡ್ರಿ ಈ ಫ್ಯೂಸ್ ಇದೆಯಲ್ಲ ಇದನ್ನು ಯೂಸ್ ಮಾಡಬೇಕು. ಅದರಲ್ಲಿ ಹಿಂಗೆ ಮೆಟಲ್ ಇರುತ್ತೆ, ಆ ಮೆಟಲ್ ಕಟ್ ಆಗಿಬಿಡುತ್ತೆ, ಏನೋ ಮೆಲ್ಟ್ ಆಗಿಬಿಡುತ್ತೆ, ಏನೋ ಹೀಟ್ ಜಾಸ್ತಿ ಆಯಿತು ಅಂತಂದರೆ ಓವರ್ ಲೋಡಿಂಗ್ ಅದೆಲ್ಲ ಆಯಿತು ಅಂತ. ನಾನು ಹೇಳ್ದೆಲ್ಲ ಅರ್ಥಿಂಗ್ ಅಂದರೆ ಏನು ನೋಡ್ಕೊಡ್ರಿ, ಓವರ್ ಲೋಡಿಂಗ್ ಅಂತ ಅಂದರೆ ಏನು ಹೇಳ್ಕೊಡ್ರಿ. ಅದನ್ನು ಹೋಗಬೇಕು ಅಂದರೆ ಫ್ಯೂಸನ್ನು ಕನೆಕ್ಟ್ ಮಾಡಬೇಕು, ಫ್ಯೂಸ್ ಆಮೇಲೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಅಷ್ಟೇ, ಆಯಿತಾ. ಆಮೇಲೆ ಇಷ್ಟನ್ನ ನೋಡ್ಕೊಡ್ರಿ ಸಾಕು. ಡೊಮೆಸ್ಟಿಕಲ್ ಸರ್ಕ್ಯೂಟಲ್ಲಿ ಇಷ್ಟರಲ್ಲೇ ಒಂದು ಕೊಡ್ತಾರೆ. ಓಕೆನಾ. ಮನೇಲೆಲ್ಲ ಯಾವುದು AC ಯೂಸ್ ಮಾಡಿರ್ತೀವೋ, DC ಕರೆಂಟ್ ಯೂಸ್ ಮಾಡಿರ್ತೀವೋ ಅದನ್ನು ನೋಡ್ಕೊಳ್ರಿ. ಇಷ್ಟು ನೋಡ್ಕೊಂಡ್ಬಿಟ್ರೆ ಮುಗೀತು. ಓಕೆನಾ. ಇಷ್ಟ ಆಯಿತು. ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಯಿತು, ಲೈಟ್ ಆಯಿತು, ಹ್ಯೂಮನ್ ಐ ಆಯಿತು, ಇಷ್ಟ ಆಯಿತು. ಇಷ್ಟು ಕಲ್ತು ಬಿಟ್ರೆ ನೀವು ನಿಮಗೆ 25 ಅಲ್ಲ 24 ಅಥವಾ 25 ಎರಡರಲ್ಲಿ ಒಂದು ಬರುತ್ತೆ, ಆಯಿತಾ. ಅದಕ್ಕಿಂತ ಕಮ್ಮಿ ಹೇಳಿಲ್ಲ. ಯಾವುದೋ ಒಂದನ್ನು ನಾನು ಹೇಳಿದ್ದು ಬಿಟ್ಟು ಬರ್ಬೋದು ಅಷ್ಟೇ. ನೋಡಿರಿ ನಾಳೆ ಪೇಪರ್ ತೊಗೊಂಬರ್ರಿ, ಹೇಳಿರ್ಬೇಕಾದ್ರೆ ಯಾವ್ದಾದ್ರು ಡಿಫ್ರೆಂಟಾಗಿ ಬಂದಿದೆ. ಓಕೆನಾ. ಇದು ಪಕ್ಕ ಇದು ಫಿಸಿಕ್ಸಲ್ಲಿ ಇಷ್ಟು. ಓಕೆನಾ.